ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಜನಾರ್ದನ ರೆಡ್ಡಿ ನಡುವೆ ಹತ್ಯೆ ಸಂಚಿನ ಕದನ ತಾರಕಕ್ಕೇರಿದೆ. ಗಾಲಿ ಬೆನ್ನಿಗೆ ನಿಂತಿರುವಂತಹ ಬಿಜೆಪಿ ನಾಯಕರು ಮಾತಿನ ಬಾಣವನ್ನೇ ಪ್ರಯೋಗಿಸ್ತಾ ಇದ್ದಾರೆ. ಕಮಲ ಕಲಿಗಳ ಈ ಆರೋಪಕ್ಕೆ ಕಾಂಗ್ರೆಸ್ ಬೆಂಕಿಯುಂಟಾಗಿದೆ. ಇತ್ತ ಝಡ್ ಶ್ರೇಣಿಯ ಭದ್ರತೆ ಕೊಡಿ ಅಂತ ಅಮಿತ್ ಶಾಗೆ ಜನಾರ್ದನ ರೆಡ್ಡಿ ಪತ್ರ ಕೂಡ ಬರೆದಿದ್ದಾರೆ. ಬಳ್ಳಾರಿಯಲ್ಲಿ ಕಿಚ್ಚು ಹೊತ್ತಿಸಿರುವ ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತ ರಾಜಕೀಯ ಹತ್ಯೆ ಸಂಚಿನತ್ತ ತಿರುಗಿಕೊಂಡಿದೆ. ಶಾಸಕ ಜನಾರ್ದನ್ ರೆಡ್ಡಿ ಕೊಲೆ ಸಂಚು ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಬಾಣ ಹೂಡಿದ್ದಾರೆ. ಕೈ ಶಾಸಕ ಭರತ್ ರೆಡ್ಡಿ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದಿದ್ರೆ ಕಾಂಗ್ರೆಸ್ ನಾಯಕರು ಖಡಕ್ ಪಂಚ್ ಕೊಟ್ಟಿದ್ದಾರೆ. ಬಳ್ಳಾರಿ ಬ್ಯಾನರ್ ಬೆಂಕಿ, ಕಾಂಗ್ರೆಸ್ ಬಿಜೆಪಿ ವಾಗ್ಯುದ್ಧ. ರೆಡ್ಡಿ ಹತ್ಯೆಗೆ ಸಂಚು, ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿ. ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ, ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರುವಂತ ಸಂಚು. ಶಾಸಕರಾದಂತ ಭರತ್ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಬಳ್ಳಾರಿಗೆ ಬಿಜೆಪಿ ನಾಯಕರು ಲಗ್ಗೆ ಇಟ್ಟಿದ್ರು. ಕೇಂದ್ರ ಸಚಿವ ಸೋಮಣ್ಣ, ವಿಪಕ್ಷ ನಾಯಕ ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ರೆಡ್ಡಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ನಡೆದಿದೆ ಅಂತ ಬೆಂಕಿ ಉಗುಳಿದ್ರು. ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ, ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರುವಂತ ಸಂಚು. ಇದರಲ್ಲಿ ಎರಡು ಮಾತಿಲ್ಲ, ಇದರಲ್ಲಿ ನೇರ ನಮ್ಮ ಆಪಾದನೆ. ಆ ಬಳ್ಳಾರಿಯಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನೇ ನೀವೆಲ್ಲ ಒಂದ್ ಕಡೆ ಅವರನ್ನ ಮುಗಿಸೋದಕ್ಕೆ ಹೋಗಿ ಅವನೋ ಪ್ರೈವೇಟ್ ನೋನಿಂದ ಏನಾದ್ರೂ ರಾಮುಲು ಅವರು ಹೋಗಿ ಮಧ್ಯಕ್ಕೆ ಹೋಗದೆ ಹೋಗಿದ್ರೆ, ಜನಾರ್ದನ್ ರೆಡ್ಡಿ ಅವರು ಅವ್ರಿಗೂ ಇದ್ದಿದ್ದು ಒಂದು 8 ಅಡಿ ಡಿಫ್ರೆನ್ಸ್. ಅವತ್ತು ಭಗವಂತನ ರೂಪದಲ್ಲಿ ರಾಮುಲು ಅವರು ಬಂದು ಅಲ್ಲಿ ನಿಂತ್ಕೊಂಡಿದ್ರಿಂದ ಯಾರಿಗೋ ಹೊಡಿಬೇಕಾದ ಏಟು ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯ್ತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲು ಅವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಭರತ್ ರೆಡ್ಡಿ ಅವ್ರ ಶ್ರೀಮತಿ ಇಬ್ಬರಿಗೆ ಅವ್ರ ಸಿತ್ತೂರು ಓಡಾಡ್ತಾ ಇರೋ ಈ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಹೋಗ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಹೋಗಿ ಮುಗಿಸಿ ಬಂದ್ಬಿಡಿ ಅಂತ ಹೇಳಿ ಅವ್ರು ಸತೀಶ್ ರೆಡ್ಡಿ ಜೊತೆಗಳು ಕೊಟ್ಟು ಕಳಿಸಿದ್ದಾರೆ ಅಷ್ಟೇ. ಇನ್ನು ಅದೇ ಇಲ್ಲ. ನಾವು 5 ನಿಮಿಷದಲ್ಲಿ ನಾನು ಸುಟ್ಟಾಗ್ತಿದ್ದೆ ಅಂತ ಅಂದ್ರೆ ನಾಟಕ ಅಂತ ನೀವೇ ಹೇಳ್ತೀರಿ. ನಾಟಕ ಯಾರ್ದೀಗ? ಇವತ್ತಲ್ಲ ನಾಳೆ ನಾನು ಅವ್ರನ್ನ ಸಂಪೂರ್ಣವಾಗಿ ಎಲ್ಲದರಲ್ಲೂ ಮುಗಿಸ್ತೀನಿ. ಇದನ್ನ ಇಷ್ಟು ಅವರು ನೆರೇಟ್ ಮಾಡ್ತಾರೆ. ಇನ್ನು ಬ್ಯಾನರ್ ಕಟ್ಟುವ ವಿಚಾರವಾಗಿನೂ ಮಾತಿನ ಕದನ ನಡೆದಿದೆ. ಪೋಸ್ಟರ್ ಹಾಕಿದ್ರೆ ತಪ್ಪೇನು ಅಂತ ಡಿಕೆ ಪ್ರಶ್ನಿಸಿದ್ದಾರೆ. ಇದಕ್ಕೆ ರೆಡ್ಡಿ ಮನೆ ಬಾಗಿಲೇ ಬೇಕಾ ಅಂತ ಸೋಮಣ್ಣ ಟಾಂಗ್ ಕೊಟ್ಟಿದ್ದಾರೆ. ನಗರದ ಎಲ್ಲಾ ಕಡೆನೂ ಅವರು ವಾಲ್ಮೀಕಿ ಪೋಸ್ಟರ್ ಹಾಕಿದ್ದಾರೆ. ಇನಾಗ್ರೇಷನ್ ಏನ್ ತಪ್ಪದ್ರಿಂದ 400-500 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೇಬೇಕಾ ನಿಮ್ಗೆ? ಕಾಲ್ ಕೆರೆದು ಜಗಳಕ್ಕೆ ಬರುವಂತ ಕೆಲಸ ಇದು. ಇಂಥ ಕೆಲಸವನ್ನ ಖಂಡಿಸಬೇಕಾಯ್ತದೆ. ನಾವು ಎಲ್ಲಾ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಹಸುಗೆ ಯಾಕೆ ಬಿಡಬೇಕು? ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರುತ್ತಾ? ವಾಲ್ಮೀಕಿ ಮಹಾರಾಷ್ಟ್ರ ಎಲ್ಲರ ಆಸ್ತಿ. ಇದೆಲ್ಲದರ ನಡುವೆ ಶಾಸಕ ಜನಾರ್ದನ ರೆಡ್ಡಿ ತಮಗೆ ಝಡ್ ಶ್ರೇಣಿಯ ಭದ್ರತೆ ನೀಡುವಂತೆ ಕೋರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್, ಡಿಜಿಪಿ ಎಂಎಂ ಸಲೀಂಗೆ ಮನವಿಯೊಂದನ್ನ ಮಾಡಿದ್ದಾರೆ. ಭದ್ರತೆ ನೀಡದಿದ್ರೆ ಮುಂದೆ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ದಾಳಿ ನಡೆದ್ರೆ ರಾಜ್ಯ ಸರ್ಕಾರ ಹೊಣೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಜಡ್ಡಾರು ಕೇಳಲಿ, ಇರಾನ್ ಇಂದ ಯಾವ್ದಾರು ತಗೊಬರ್ಲಿ, ಅಮೆರಿಕ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ ರೆಡಿ ಮಾಡ್ಕೊಳ್ಳಿ. ಭರತ್ ರೆಡ್ಡಿಗೆ ಸತ್ಯಶೋಧನಾ ಸಮಿತಿ ಫುಲ್ ಮಾರ್ಕ್ಸ್. ಬಳ್ಳಾರಿಯಲ್ಲಿ ನಡೆದಿದ್ದ ಗಲಾಟೆಯ ಬಗ್ಗೆ ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿತ್ತು. ಡಿಸಿಎಂ ಡಿಕೆ ಮನೆಗೆ ಎಚ್ಎಂ ರೇವಣ್ಣ ಆಗಮಿಸಿದ್ರು. ಗಣಿನಾಡಲ್ಲಿ ಸಂಗ್ರಹಿಸಿದ್ದ ಮಾಹಿತಿಯ ಬಗ್ಗೆ ಚರ್ಚಿಸಿದ್ರು. ವರದಿ ಸಲ್ಲಿಕೆ ಆಗಿಲ್ಲ, ಭರತ್ ರೆಡ್ಡಿ ಮತ್ತು ತಂಡವೇ ಉತ್ತಮ ಕೆಲಸ ಮಾಡಿದೆ ಅಂತ ರೇವಣ್ಣ ಹೇಳಿದ್ದು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ನ ಈ ಸತ್ಯಶೋಧನೆಗೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ರು. ಶಾಸಕರಾದಂತ ಭರತ್ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಅವರು ಒಂದು ಫ್ಲೆಕ್ಸ್ ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ಖಂಡನೀಯ. ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಸುಳ್ಳಲ್ಲ, ಅಪ್ಪಟ ಸುಳ್ಳು ಸತ್ಯಶೋಧನಾ ಸಮಿತಿ ಅದು. ಅದರಲ್ಲಿ ನೋಡಿ, ಅವ್ರ ಬ್ಯಾನರ್ ಹಾಕಕ್ಕೆ ಹೋಗಿರ್ಲಿಲ್ಲ, ಜನಾರ್ದನ್ ರೆಡ್ಡಿನೇ ಕಾಲ್ ಕೆರ್ಕೊಂಡು ಬಂದ್ರು. ಅಲ್ಲಿಗೆ ಬರ್ದಿರ್ತಾರೆ ನೋಡಿ, ಬರತ್ ಮಾಡ್ಕೊಳ್ಳಿ ಇದನ್ನ. ಬಳ್ಳಾರಿಯಲ್ಲಿನ ಆರೋಪ ಪ್ರತ್ಯಾರೋಪದ ಬೆಂಕಿ ಹೊತ್ತಿ ಉರಿತಾ ಇದೆ. ರಕ್ತ ರಾಜಕೀಯ. ಇದೀಗ ಹತ್ಯೆ ಸಂಚಿನ ಆರೋಪದ ಬಾಣ ಹೂಡ್ತಾ ಇರುವ ಬಿಜೆಪಿಗೆ ಕಾಂಗ್ರೆಸ್ ಕೌಂಟರ್ ಕೊಡ್ತಾ ಇದೆ. ಬಳ್ಳಾರಿಯಿಂದ ವಿನಾಯಕ ಬಡಿಗೇರ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.